ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ನಾನು ಈ ದಿನ ಮೂಢ ಅಧ್ಯಕ್ಷರಾಗಲಿಕ್ಕೆ ಕಾರಣವಾಗಿದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಹದೇವಪ್ಪನವರು, ವೆಂಕಟೇಶ್ ಅವರು, ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಬಂಧುಗಳು ಹಾಗೂ ಇತರ ಎಲ್ಲ ಮುಖಂಡಗಳ ಆಶೀರ್ವಾದದಿಂದ ನಾನಿವತ್ತು ಮೂಢ ಅಧ್ಯಕ್ಷನಾಗಿದ್ದೇನೆ. ಈ ಮೂಢ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿನವರೇ. ಸುಮಾರು 40 ವರ್ಷಗಳ ಕಾಲ ಮೈಸೂರಿನ ಆಡಳಿತವನ್ನು ನೋಡಿದರೆ, ಮೈಸೂರಿನ ಅಭಿವೃದ್ಧಿನ ಮಾಡಿದರೆ, ಮೈಸೂರು ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಇರ್ತಕ್ಕಂಥ ವ್ಯವಸ್ಥೆ ಮಾಡಿರಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅನೇಕ ಯೋಜನೆಗಳನ್ನು ಜಾರಿ ತಂದಿದ್ದಾರೆ. ಅನೇಕ ಯೋಜನೆಗಳು ಜಾರಿ ತಂದು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿ ಈ ಒಂದು ಜಿಲ್ಲೆಯನ್ನು ಮಾದರಿ ಜಿಲ್ಲೆಯ ಮಾಡಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ಇವತ್ತು ನಾನು ಮೂಢ ಅಧ್ಯಕ್ಷನಾಗಿರಬೇಕಾಗಿದ್ದರೆ ನನಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀನು ಮೂಢ ಅಧ್ಯಕ್ಷನಾಗಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಬೇಕು, ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂಥೇಳಿ ಅವರು ಒಂದು ಆಹಾರ ಮೇಳದ ಒಂದು ಸಮಾವೇಶಕ್ಕೆ ಹೋಗೋ ಸಂದರ್ಭದಲ್ಲಿ ನಾನು ಕಿವಿ ಮಾತು ಹೇಳೋಗಿದ್ದಾರೆ. ಅದು ನಾನು 1983ರಿಂದ ಅವ್ರ ಜೊತೆಲಿ ಇದ್ದರೂ ಕೂಡ 95ರಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿದ್ದೆ, 2000ರಲ್ಲಿ ಜಿಲ್ಲಾ ಉಪಾಧ್ಯಕ್ಷನಾಗಿದೆ, 2008ರಲ್ಲಿ ಜಿಲ್ಲಾ ಅಧ್ಯಕ್ಷ, 83ರಿಂದ ಜೊತೆಲಿದ್ದೀನಿ. ಮತ್ತು ಅವ್ರ ಜೊತೆಲಿದ್ದು ಅವರ ಆಡಳಿತ ವೈಖರಿಯನ್ನು, ಅವರು ಜನರ ಬಗ್ಗೆ ಇರ್ತಕ್ಕಂಥ ಯಾವ ಮೇಲು ಕೀಳಿದ ಭಾವನೆ ಇದೆಯಲ್ಲ, ಹಾಗಾಗಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಏಕೈಕ ನಾಯಕರು ಅಂಥೇಳಿ ಅವರ ಮನಸ್ಸಾರ ಅವರನ್ನು ನಮ್ಮ ನಾಯಕರಾಗಿ ನಂಬಿದ್ದೀನಿ. ಮತ್ತು ನಾನೇ ಅವರಿಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ, ಎರಡನೇ ಮಾತಿಲ್ಲ. 95ರಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಮಾಡಿದರು, 2000ರಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಮಾಡಿದ್ರು, 2008ರಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ನಾನು ಯಾವಾಗಲೂ ಕೂಡ ಸಮಾಜಮುಖಿಯಾಗಿ ಅವರ ಸೂಚನೆ ಮೇರೆಗೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ನು. ಇವತ್ತು ಮೂಡಾದಲ್ಲಿ ಅಧಿಕಾರ ವಹಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಸಮಸ್ಯೆಗಳಿದೆ ಅನ್ನೋದು ಗೊತ್ತು. ಏನಕ್ಕೆ ಸಮಸ್ಯೆ ಇದೆ ಅಂತಂದರೆ, ಮೂಢ ಅಧ್ಯಕ್ಷರು ಬರ್ತಾರೆ ಹೋಗ್ತಾರೆ, ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಇವತ್ತು ಪ್ರಥಮವಾಗಿ ನನ್ನ ಒಂದು ಪ್ರಮುಖ ಆದ್ಯತೆ ಮೈಸೂರು ನಗರದಲ್ಲಿ ಅತ್ಯಂತ ಕಡು ಬಡವಿರತಕ್ಕಂಥ ಒಂದು ನಗರ, ಅತ್ಯಂತ ಕಡು ಬಡತನ ಇರ್ತಕ್ಕಂಥ ನಗರ. ಅಲ್ಲಿ ಕೂಲಿ ಮಾಡ್ತಕ್ಕಂಥ ಜನ, ವ್ಯಾಪಾರ ಮಾಡ್ತಕ್ಕಂಥ ಜನ, ಬೇರೆ ಬೇರೆ ಶೆಡ್ಗಳು ವಾಸ ಮಾಡ್ತಕ್ಕಂಥ ಜನ, ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನನಗೆ ಮೂಢ ಅಧ್ಯಕ್ಷನಾದ ಮೇಲೆ ನಾನು ಏನೋ ಒಂದು ಯೋಜನೆ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂದಾಗ ನೀನು ಕೆಲಸ ಮಾಡು, ನಮ್ಮ ಬೆಂಬಲ, ಸರ್ಕಾರದ ಬೆಂಬಲ ಇದೆ ಅಂತ ನೀವು ಹೇಳಿದ್ದಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.